ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಹತ್ತಿರ ಅಂಬೇಡ್ಕರ್ ಭವನದಲ್ಲಿ ಬರುವ 25ನೇ ತಾರೀಕು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಟನೆಯ ಪೂರ್ವಭಾವಿ ಸಭೆಯೆಂದು ಇಂದು ಬೀದರ್ನಲ್ಲಿ ಕರೆಯಲಾಯಿತು. ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ಹಿರಿಯ ಹೋರಾಟಗಾರರಾದ ಬಾಬುರಾವ್ ಪಾಸ್ವಾನ್ ಅವರು ವಹಿಸಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಹೋರಾಟಗಾರರಾದ ಅನಿಲ್ ಕುಮಾರ್ ಬೆಲ್ದರ್ ಅವರು, ಇಂದು ಬೀದರ್ ನಗರದಿಂದ ನಾವು ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು. ಬೀದರಿಂದ ಬರುವ ಜನರನ್ನು ನಾವೆಲ್ಲರೂ ಬಸ್ಸಿನ ಮುಖಾಂತರ ಕರೆದುಕೊಂಡು ಹೋಗಿ ಮತ್ತು ಕರೆದುಕೊಂಡು ಬರ್ತಲಿದ್ದೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿನೋದ್ ಕುಮಾರ್ ಅಪ್ಪೆ ಅವರು, ಬೀದರಿಂದ ಬೆಂಗಳೂರಿಗೆ ಹೋಗುವ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರಿಗೆ ನಮ್ಮ ಕಡೆಯಿಂದ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಹಿರಿಯ ಹೋರಾಟಗಾರರಾದ ಶ್ರೀಪತರಾವ್ ದೀನೆ, ಶಿವಕುಮಾರ್ ನೀಲಿಕಟ್ಟಿ, ವಿಠ್ಠಲ್ ದಾಸ್ ಪ್ಯಾಗೆ, ಪ್ರದೀಪ್ ನಾಟೇಕರ್, ಸಂದೀಪ್ ಕಾಂಟೆ, ಮಗಳಪ್ಪ ಮಾಳ್ಗೆ, ಮಾರುತಿ ಕಂಟಿ, ರಮೇಶ್ ಸಾಗರ್, ಅವಿನಾಶ್ ದೀನೆ, ಶಿವರಾಜ್ ಲಾಡ್ಕರ್ ಹಾಗೂ ಬೀದರ್ ಜಿಲ್ಲೆಯ ಕನ್ನಡ ಪರ ಮತ್ತು ದಲಿತ್ ಪರ ಎಲ್ಲ ಮುಖಂಡರು ಉಪಸ್ಥಿತರಿದ್ದರೆಂದು ತಿಳಿಸಲಾಗುತ್ತದೆ. ನಮಸ್ಕಾರ. ಸದಸ್ಯರೇ, ಪದಾಧಿಕಾರಿಗಳೇ, ಮುಖಂಡರುಗಳೇ, ಯಾಕಲ್ಲತ್ತೀನಿ ಮಾತಂದ್ರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಕರೆ ಕೊಟ್ಟಾಗ ಒಂದೇ ಒಂದು ಮಾತು ಕೊಟ್ಟಿರೋದ್ರಾಗ, ಕರ್ನಾಟಕ ರಾಜ್ಯ ಬಲಗೈ ಸಮಾಜದ ಮಹಾ ಒಕ್ಕೂಟದ ಪ್ರತಿಯೊಬ್ಬ ಮನೆ ನಾಯಕ. ಹೆಂಗೆ ನೋಡೋದು ಸ್ಲೋಗನೆ, ಪ್ರತಿಯೊಬ್ಬ ಮನೆಯ ನಾಯಕ. 25ನೇ ಮಾರ್ಚ್ ಬೆಂಗಳೂರಿನಲ್ಲಿ ಮಾಡು ಇಲ್ಲವೇ ಮಡಿಯ ಹೋರಾಟಕ್ಕೆ, ನಮ್ಮ ಸ್ವಾಭಿಮಾನ, ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ನೀವೆಲ್ಲರೂ ಬರ್ಬೇಕಂತ ಏನು ಕರೆ ಕೊಟ್ಟಿದ್ದಾರ, ಆ ಕರೆ ಹೋಗೊಟ್ಟಿದ್ದಕ್ಕೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕಳೆದ 8 ದಿವಸದಿಂದ ನಾವಾಗಲಿ, ಇನ್ನೊಬ್ಬರು ಗೆಳೆಯರಾಗಲಿ, ಮತ್ತೊಬ್ಬರು ತಮ್ಮ ಜಾಗದಲ್ಲಿ ಬೆಂಗಳೂರಿಗೆ ಹೋಗಲಿಕ್ಕೆ ಸಿದ್ಧತೆಗಾಗಿ ಏನು ಈ ಥರ ಪ್ರಯತ್ನ ಆಗಿದೆ. ಅದರ ನಿಟ್ಟಿನಲ್ಲಿ ಇವತ್ತು ಕೊನೆಯದಾಗಿ, ಇವತ್ತು ಬೆಂಗಳೂರಿಗೆ ಇನ್ನೇನು 2 ದಿವಸ ನಾಳೆ ಬಿಟ್ಟು ನಾಡ್ದು ಹೋಗೋದಿದೆ. ಅಂತಿಮ ಹಂತದ ಸಿದ್ಧತೆಗಳು, ಅಂತಿಮ ಹಂತದ ಚರ್ಚೆಗಳು. ನಾವೇನಾರ ಎಲ್ಲಾರು ಬಿಟ್ಟರೆ ನಮ್ಮ ಮಾಹಿತಿ ಕೊಡ್ಲಕ್ಕಂತ ಹೇಳಿ ಒಂದು ಸಭೆ ಕರೆಸಿದ್ದೇವೆ. ಈ ಸಭೆಯ ಅಧ್ಯಕ್ಷಸ್ಥಾನ ವಹಿಸಿದಂಥ ಆತ್ಮೀಯ ಸೋದರ ಬಾಬು ಪಾಸ್ವಾನ್ರವರೇ, ಈಗ ತಾನೇ ಒಂದು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯುದ್ಧ ಬಿಗಲಾದಾಗ, ಯುದ್ಧ ಪ್ರಾರಂಭ ಆದಾಗ ನಾವು ಹೆಂಗೆ ಹೋಗ್ಬೇಕೆಂಬುದು ಕುರಿತು ಮತ್ತು ಮಾನಸಿಕವಾಗಿ ನಮ್ಮ ಎಲ್ಲ ಹೋರಾಟಗಾರರಿಗೆ ಹೃದಯ ತುಂಬಿ ಮತ್ತು ಒಂದು ಚೈತನ್ಯ ಭಕ್ತಿ ಅಂತ ಮಾತನಾಡ್ತಕ್ಕಂಥ ಸೋದರರಾಗಿಂಥ ವಿಠ್ಠಲ್ ದಾಸ್ ಪ್ಯಾಗೇರವರು ಹಾಗೂ ಇನ್ನುಳಿದ ಎಲ್ಲ ಗೆಳೆಯರು ತಮ್ಮಣ್ಣೆ ಕೊನೆಯದಾಗಿ ಬಂದು ಅವರು ಮಾತಾಡಿದ್ದಾರೆ. ಆದರೆ ನಿಮ್ಮೆಲ್ಲರದ್ದು ಒಂದು ಅನಿಸಿಕೆಗಳನ್ನು ಒಗ್ಗೂಡಿಸಿ ನಾನು ಏನೇನು ತಯಾರಿಯಾಗಿದೆ ಈ ಭಾಗದಲ್ಲಿ, ರಾಜ್ಯದಲ್ಲಿ ಎಂಬುದು 1-2 ನಿಮಿಷದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಮೊನ್ನೆ ರಾಜ್ಯದ ಅಧ್ಯಕ್ಷರಾದ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಹಾಗೂ ರಾಜ್ಯದ ಸಂಚಾಲಕರಾದಂಥ ನಿವೃತ್ತ IAS ಅಧಿಕಾರಿ ಅಂತ ಶ್ರೀ ಸಿದ್ದಯ್ಯನವರು, ಶಿವಣ್ಣನವರು, ಚಂದ್ರಶೇಖರಯ್ಯನವರು ಹಾಗೂ ಇನ್ನುಳಿದ ಎಲ್ಲ ನಮ್ಮ ಬಲಗೈ ಮಹಾ ಒಕ್ಕೂಟದ ಪದಾಧಿಕಾರಿಗಳೊಂದಿಗೆ ನಾನು ನೇರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿಕೊಂಡು
ಮತ್ತು ಯಾಕೆಂದರೆ ಇಲ್ಲಿ ಕಳೆದ ಹಲವಾರು ದಿನಗಳಿಂದ ಏನು ನಮ್ಮಲ್ಲಿ ಗೊಂದಲಿತ್ತು, ಹೆಂಗೆ ಹೋಗಬೇಕು, ಯಾರು ಹೋಗಬೇಕು, ಹೆಂಗೆ ಹೋಗಬೇಕು, ಯಾರು ಹೋಗ್ಬೇಕು ನಡೆದಿತ್ತು. ಆದರೂ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಸ್ವಂತ ಟಿಕೆಟ್ ಮಾಡ್ಕೊಂಡು ಯಾರು ಇದ್ದಾರೆ ಅಂದರೆ ಅದು ನಮ್ಮೆಲ್ಲ ಬಲಗೈ ಜಾತಿ ಬಂಧುಗಳು. ಇದು ಭಾಳ ಗೌರವದಿಂದ ನಾವು ಬೆಂಗಳೂರಿನಲ್ಲಿ ಹೇಳಿದ್ದೀವಿ ಈ ಮಾತು. ಯಾಕೆಂದರೆ ಇನ್ನೂ ಮಂದಿ ಏನೋ ಬಸ್ ಕೊಡ್ತಾರೋ, ಟ್ರೈನ್ ಕೊಡ್ತಾರೋ, ಹೆಂಗೆ ಮಾಡ್ತಾರೋ ಅಂದಕ್ಕಿಂತ ಮುಂಚೆ ಇಡೀ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಿಂದ ನೂರಾರು ಕಾರ್ಯಕರ್ತರು, ನೂರಾರು ಮುಖಂಡರುಗಳು ತಮ್ಮ ತಮ್ಮ ಸ್ವಂತ ವಾಹನಗಳು, ರೈಲ್ವೆ ಟಿಕೆಟು, ಫ್ಲೈಟ್ಲಿಂದ, ಕಾರ್ ಮುಖಾಂತರ ಈಗಾಗಲೇ ಬುಕ್ ಮಾಡಿಕೊಂಡ್ರೆ ತಮ್ಮೆಲ್ಲರಿಗೆ ನನ್ನ ವತಿಯಿಂದ ಮತ್ತು ಮಹಾ ಒಕ್ಕೂಟದ ವತಿಯಿಂದ ನಾನು ನಿಮ್ಮೆಲ್ಲರಿಗೆ ಭೀಮವಂದನೆ ತಿಳಿಸುತ್ತಾ, ಈಗಾಗಲೇ ನೀವೇನು ಟಿಕೆಟ್ ಮಾಡ್ಕೊಂಡ್ರಿ, ನಿಮ್ಮ ಪಯಣ ನಿಮ್ದೆಲ್ಲರೂ ನಮ್ಮ ಜೊತೆಲೇ ಬರಬೇಕಾಗಿದೆ, ಅದಕ್ಕೆ ಬರಲಿ. ಈಗ ಒಬ್ರು ಸೋದರ ಹೇಳಿದ್ರು ಕ್ಯಾನ್ಸಲ್ ಮಾಡ್ಕೊರೋದು, ಕ್ಯಾನ್ಸಲ್ ಮಾಡಿದ್ರೆ ಅರ್ಧ ರೊಕ್ಕನೂ ಬರಲಿ ಕೊನೆ ಗಳಿಗೆ. ಯಾಕಂದ್ರೆ ಈಗ ನಾಳೆ ಬಿಟ್ಟು ನಾಡ್ದೇ ಅದ. ಸೊ ಅವ್ರು ಬರಲ್ಲ, ಅವ್ರು ಸಾಮೂಹಿಕವಾಗಿ ಮನೆಗೊಬ್ಬರು ಬರಬೇಕಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಕರೆ ಕೊಟ್ಟಾಗ ಮನೆಗೊಬ್ಬರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮ ಅವನಿಗೆ ಹುಮ್ಮಸ್ಸಲ ಬರ್ಬೇಕಂತ, ಅವನಿಗೆ ಶಕ್ತಿ ಅದ ನಾನು ಬರ್ಬೇಕು ನಮ್ಮ ಸಮಾಜಕ್ಕೆ, ಆದರೆ ವ್ಯವಸ್ಥೆಗಳು ಇರಲ್ಲ. ಹಾಗಾಗಿ ಕಲಬುರಗಿ ವಿಭಾಗ ಮಟ್ಟದ ಎಷ್ಟು ಬಸ್ಗಳವ, ಅದು ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಅದಕ್ಕೆ ಮಾನ್ಯ ನಮ್ಮ ಈ ಭಾಗದ ಪ್ರಮುಖ ಸಚಿವರು ಕೆಲವು ಹೆಸರುಗಳು ಹೇಳ್ಬಾರ್ದಾಯ್ತದ, ಕೆಲವು ಹೇಳ್ಬಾರ್ದಾಯ್ತದ. ಯಾಕೆಂದರೆ ಸಮಸ್ಯೆಗಳು ಬರ್ತವೆ. ಅದನ್ನು ನಿಮಗೆ ಬಸ್ಸನ್ನು ಯಾರಿಗೆ ಕೊಡಬೇಕೆಂಬುದು ಈಗಾಗಲೇ ನಿನ್ನೆ ನಾವು ನಮ್ಮೆಲ್ಲ ಗೆಳೆಯರು ಕುಂತು, ಯಾಕಂದ್ರೆ ತುರ್ತಾಗಿ ನಮಗೆ ಬಸ್ಸಿನ ವ್ಯವಸ್ಥೆ ಮಾಡಬೇಕಂದ್ರೆ ಬಸ್ಸು ಬುಕ್ ಮಾಡೋಕ್ಕೆ ನಾವು ಹೇಳಬೇಕಾಗ್ತದೆ ಅಂಥೇಳಿ ನಿನ್ನೆ ನಾವು 35 ಬಸ್ಗಳನ್ನು ಈಗಾಗಲೇ ಬೀದರ್ ಜಿಲ್ಲೆ ವತಿಯಿಂದ ಎಲ್ಲ ಮುಖಂಡರು ಯಾರ ಹೆಸರು ಕೊಟ್ಟಾರ ಅವ್ರ ಕಡೆಯಿಂದ ಈಗ ನಾವು ಬುಕ್ ಮಾಡಿದ್ದೆ. 35 ಬಸ್ ಹೆಂಗೆ ಮಾಡಿದ್ದೇವೆ ಅಂದರೆ, ಎಕ್ಸಾಂಪಲ್ ಪ್ರದೀಪ್ ನಾಟೇಕರ್ ಒಂದು ಊರದ, ಪ್ರದೀಪ್ ನಾಟೇಕರ್ನ ಊರು ಬೀದರ್ ತಾಲೂಕದಾಗ ಬರ್ತದೆ, ಬಾಲ್ಕಿ ತಾಲೂಕದಾಗ ಬರ್ತದೆ. ಇವತ್ತು ಸರ್ ತಿಳ್ಕೊರಿದು, ಬಾಲ್ಕಿ ತಾಲೂಕದಾಗ ಡಿಪೋ ಇದೆ. ಸೊ ನಿಮ್ಮ ಹುಮನಾಬಾದ್ ತಾಲೂಕದಾಗ ಯಾರು ಗಡವಂತರು ಕೊಟ್ಟರು ಅಂದ್ರೆ ಹುಮನಾಬಾದ್ ತಾಲೂಕದಲ್ಲಿ ಅವರಿಗೆ ಆದಂಥ ಡಿಪೋ ಇದೆ. ಬಸವ ಕಲ್ಯಾಣದಾಗ ನಮ್ಮ ಸುರೇಶ್ ಬೋರೆ ಕೊಟ್ಟಿದ್ದಾರೆ, ಅವ್ರಿಗೆ ಬಸವ ಕಲ್ಯಾಣದಾಗ ಡಿಪೋ ಇದೆ, ಔರಾದಾಗಿದೆ, ಬಾಲ್ಕಿ ಇದೆ, ಹುಮನಾಬಾದ್ ಇದೆ, ಬೀದರ್ ಇದೆ. ಉದ್ದೇಶ ಇಷ್ಟೇ, ಆಯಾ ತಾಲೂಕಿನ ಬಸ್ ಡಿಪೋಯಿಂದ ಆಯಾ ತಾಲೂಕಿನಗೆ ಬಸ್ ಬರುತ್ತೆ. ನಿಮ್ಗೆ ಇಲ್ಲಿಂದ ಅಲ್ಲಿಗೆ ಹುಮನಾಬಾದ್ ಕೊಡೋದಿಲ್ಲ, ಹುಮನಾಬಾದಿಂದ ಬಸವಣ್ಣ ಕಲ್ಯಾಣ ಕಳಿಸ್ಕೊಡೋದಿಲ್ಲ. ನಿಮ್ಮ ತಾಲೂಕುಗಳಲ್ಲಿ ಇರ್ತಕ್ಕಂಥ ಡಿಪೋಗಳಿಂದ ನಾವು ನೇರವಾಗಿ ಈಗ 35 ಬಸ್ ಮಾಡಿದ್ದೀವಿ. ಇನ್ನು ಮುಂಜಾನೆಯಿಂದ ಇಲ್ಲಿವರೆಗೆ ನನಗೆ ಮತ್ತೆ 10 ಬೇಡಿಕೆ ಹೆಚ್ಚಿಗೆ ಬಂದೆ. ಅಂದರೆ ನಮ್ಮ ಬೀದರ್ದಿಂದನೇ ಈ ಥರ 45 ಬಸ್ಸಿನ ಬೇಡಿಕೆ ನಂಬಲ್ಲಿ ಪಟ್ಟಿ ಈಗಾಗಲೇ ಬಂದಿದೆ. ಇನ್ನೂ ಇವತ್ತು ಈ ಸಭೆ ಮುಗಿದ ಮೇಲೆ ಇನ್ನೂ ಮಧ್ಯಾಹ್ನ ತನಕ ಪಟ್ಟಿ ಬರ್ಬೋದು. ನನಗನ್ಸೋ ಮಟ್ಟಿಗೆ ಒಂದು 50 ಬಸ್ಗಳನ್ನು ಬೀದರ್ ಜಿಲ್ಲೆಯಿಂದ ಒಟ್ಟು ಬಸವ ಕಲ್ಯಾಣ್, ಹುಮನಾಬಾದ್, ಬಾಲ್ಕಿ, ಔರಾದ್, ಬೀದರ್ ದಕ್ಷಿಣ ಮತ್ತು ಕಮಲ್ ನಗರ್ ಈ ಎಲ್ಲ ಭಾಗದಲ್ಲಿ ಬರ್ತಕ್ಕಂಥ ಮುಖಂಡರುಗಳನ್ನು ಅವರು ಪಟ್ಟಿ ಕೊಡಬೇಕಾಗಿದೆ ನನಗೆ, ಡಿಪೋ ಮ್ಯಾನೇಜರಿಗೆ ಮತ್ತು KSRTಯ ಏನು ಗುಲ್ಬರ್ಗ ವಿಭಾಗದ ಪ್ರಮುಖ ಏನು ಬುಕ್ಕಿಂಗ್ ಸೆಂಟರ್ ಇದೆ ಅಲ್ಲಿ ವ್ಯವಸ್ಥಾಪನಾ ನಿರ್ದೇಶಕರಿಗೆ ನಾವು ಪಟ್ಟಿ ಕೊಡಬೇಕಾಗಿದೆ. ಅದರದ್ದೊಂದು ಫಾರ್ಮೇಟ್ ಕೊಟ್ಟಿದ್ದಾರೆ. ಆ ಫಾರ್ಮೇಟನ್ನು ನಾವು ನಿನ್ನೆ ತುಂಬಿ ಒಂದು ಲೆಟರನ್ನು ನಮ್ಮ ಬೀದರ್ ಜಿಲ್ಲೆ ಪರವಾಗಿ ರಮೇಶ್ ದಾಖಲ್ಗಿ ಅವರು, ಬಾಬು ಪಾಸ್ವಾನ್ರವರು, ನಾನು ಆ ಬಸ್ಸಿನ ವ್ಯವಸ್ಥೆಗೋಸ್ಕರ ಸಹಿ ಹಾಕಿ ಈಗಾಗಲೇ ನಾನು ವ್ಯವಸ್ಥಾಪಕರಿಗೆ ಕಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಯಲ್ಲಿ ಒಂದು ಪಟ್ಟಿ ಮಾಡಿದ್ದೀವಿ. ಪಟ್ಟಿ ಹೆಂಗಂದ್ರೆ, ಈಗ ಒಂದು ಹುಮನಾಬಾದಿಂದ ಹೋಗ್ತದ, ಹುಮನಾಬಾದ್ ತಾಲೂಕದ ಏಸ್ ಗ್ರಾಮ ಬರ್ತಾವ, ಆ ಹುಮನಾಬಾದ್ ತಾಲೂಕದ ಪ್ರಮುಖರು, ಅವ್ರ ಹೆಸರು, ಅವ್ರ ಆಧಾರ್ ಕಾರ್ಡು, ಅವ್ರ ಫೋನ್ ನಂಬರು ಅಲ್ಲಿಂದ ಆ ಡಿಪೋಗೆ ಬರ್ತದೆ. ಗುಲ್ಬರ್ಗದಿಂದ ಆ ಡಿಪೋಗೆ ಬರ್ತದೆ. ಆ ಡಿಪೋಲಿಂದ ಆ ಬಸ್ಸು ನಿಮ್ಮ ಊರಿಗೆ ಬರ್ತದೆ. ಹಾಗಾಗಿ ಇದು ಕ್ಲಿಯರ್ ಅಲ್ಲಿವರೆಗೆ ಅರ್ಥ ಆಯ್ತಲ್ಲ ಇನ್ನು ಹೇಳೋದು. ಸೊ ಇದು ಪ್ರತಿ ಒಂದು ಕಡೆ ಬಾಲ್ಕಿ, ಹುಮನಾಬಾದ್, ಬಸವ ಕಲ್ಯಾಣ್, ಔರಾದ್, ಬೀದರ್ ಎಲ್ಲ ಕಡೆ ಈ ಥರದ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಇದು ಪ್ರಮುಖವಾಗಿ ಯಾಕೆಂದರೆ ರಾಜ್ಯಾದ್ಯಂತ ಇದು ಶಕ್ತಿ ಪ್ರದರ್ಶನ ಆಗಬೇಕಾಗಿದೆ. ಯಾಕೆಂದರೆ ನಮ್ದು ಇಲ್ಲಿವರೆಗೆ ನಮ್ಮ ಅಧಿಕಾರ ತಮ್ಮರು ಹೋರಾಟ ಮಾಡಿದ್ರೆ ನಾವು ಯಾರೂ ವಿರೋಧ ಮಾಡಿಲ್ಲ. ನಾವು ಇದು ಯಾಕೆ ವಿರೋಧ ಮಾಡಿಲ್ಲ ಅಂದ್ರೆ, ನಾವು ಬಾಬಾ ಸಾಹೇಬ್ ಮೊಮ್ಮಕ್ಕಳಿದ್ದೆವು, ಬಾಬಾ ಸಾಹೇಬ್ ಎಲ್ಲರಿಗೂ ಹಂಚ್ಕೊಂತೀನಿ, ನಾ ಕೊಟ್ಟಿನ ಭಿಕ್ಷೆ ನೀವು ಎಲ್ಲರಿಗೂ ನೀಡ್ರಿ ಅಂತ ಹೇಳಿ ನಮಗೆ ಅದು ನಮ್ಮ ದಾಯಿತ್ವ, ನಾವು ಮಾಡ್ಕೊತಾ ಬಂದಿದ್ದೆವು. ಆದರೆ ಅಣ್ಣತಮ್ಮರಿಗೆ ತಿಳಿಯಲು ಹೊಂಟದ, ನಮ್ಮ ಶಾಸಕರಿಗೆ ಬೈಯೋದು, ನಮ್ಮ ಮಂತ್ರಿಗಳಿಗೆ ಬೈಯೋದು, ನಮ್ಮ ಮುಖಂಡರುಗಳಿಗೆ ಬೈಯೋದು, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಮಾಡೋದು, ಇಂಥವೆಲ್ಲ ನೋಡಿಕೊಂಡು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮತ್ತು ನಮ್ಮ ಬಲಗೈ ಸಮಾಜದ ಮಹಾ ಒಕ್ಕೂಟದ ಎಲ್ಲ ರಾಜ್ಯ ಪದಾಧಿಕಾರಿಗಳು ಒಂದು ಖಡಾಖಂಡಿತ ನಿರ್ಣಯ ತಗೊಂಡಿದ್ದಾರೆ. ಮಾಡು ಇಲ್ಲವೇ ಮಡಿ. 25ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ನಾವು ರಾಜ್ಯದ ಮನೆಯಿಂದ ಪ್ರತಿಯೊಬ್ಬರು ಬರಬೇಕಾಗಿದೆ. ಅದಕ್ಕಾಗಿ ಬೀದರ್ ಜಿಲ್ಲೆಯ ಎಲ್ಲಕ್ಕಿಂತ ಮುಂಚೂಣಿ ಇರತಕ್ಕಂಥ ಜಿಲ್ಲೆ ರಾಜ್ಯದಲ್ಲಿ.
ಸೊ ಹೀಗಾಗಿ ಇಂದಿನ ಮಾಹಿತಿ ಮತ್ತು ಇವತ್ತಿನ ಮಾಹಿತಿಯವರಿಗೆ 45 ಬಸ್ಗಳನ್ನು ನಾವು ಬುಕ್ ಮಾಡಬೇಕಾಗಿದೆ. ಇನ್ನೂ ನೀವು ಮಧ್ಯಾಹ್ನ ತನಕ ಕೊಟ್ಟರೆ 50 ಬಸ್ ಆಗ್ತದೆ. ಇನ್ನು ಬಸ್ ಆದಮೇಲೆ ಒಂದು ಸಮಸ್ಯೆ ಏನಾಗಿದೆ ಇವತ್ತು ಕೇಳಿದ್ರಿ ಬರೆದಿದ್ದಾರೆ. ಅದರಲ್ಲಿ ನನ್ನ ಅನಾರೋಗ್ಯಕ್ಕಿಂತ ನನ್ನ ಸವಲತ್ತುಗಳು ನನಗೆ ಏನ್ ಸಿಗ್ತದೆ ಏನ್ ಬಿಡ್ತದೆ ಅದಕ್ಕಿಂತ ಮುಖ್ಯ ನನಗೆ ಏನಾಗಿತ್ತು ಅಂತಂದ್ರೆ ನನ್ನ ಸಮಾಜಕ್ಕಾಗಿ ನಾನು ಹೋರಾಟ ಮಾಡೋದು ನನಗೆ ಬಹಳ ಮುಖ್ಯ ಆಗಿತ್ತು. ಅದಕ್ಕಾಗಿ ನಾನು ಎಂದೂ ಸಹಿತ ಸವಲತ್ತುಗಳ ಬಗ್ಗೆ ನನಗೆ ಅದು ಕಡಿಮೆಯಿತ್ತು ಇದು ಕಡಿಮೆಯಿತ್ತು, ಅವ್ರ ಅಪಮಾನ ಮಾಡಿದ್ರು ಇವ್ರ ಅಪಮಾನ ಮಾಡಿದ್ರು ಅನ್ನೋದು ನನಗೆ ಮುಖ್ಯ ಆಗಲಿಲ್ಲ. ನನ್ನ ಅನಾರೋಗ್ಯದ ಜೊತೆಗೆ ನಾನು ಹೋರಾಟವನ್ನ ಏನು ಮಾಡಿದೆ ಆ ಕಾರಣಕ್ಕಾಗಿ ಇವತ್ತು ನಾನು ಭಾರತ ದೇಶಕ್ಕೆ ಸಾಮಾಜಿಕ ನ್ಯಾಯವನ್ನ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತುಗಳು ಏನಿವೆ ಅಲ್ಲ, ಈ ಮಾತುಗಳು ನಮಗೆ ಪ್ರೇರಕ ಶಕ್ತಿ ಆಗ್ಬೇಕು. ಅದರ ಸಲುವಾಗಿ ನಾವು ನೀವೆಲ್ಲ ಸೇರಿಕೊಂಡು ಅನೇಕ ಸಹೋದರರು ಹೇಳಿದ್ರು ನಮ್ಮ ಕೈಲಾದಷ್ಟು ನಾವು ಊಟ ವ್ಯವಸ್ಥೆ ಮಾಡ್ತೇವೆ, ನೀರಿನ ವ್ಯವಸ್ಥೆ ಮಾಡ್ತೇವೆ ಅಂದ್ರೆ ಅವ್ರು ಕೇಳ್ತಾ ಇಲ್ಲ ಬೇರೆಯವರಿಗೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸಹ ಈ ರೀತಿಯಾಗಿ ಸಂಕಲ್ಪ ಮಾಡಿದ್ರೆ ಈ ಸಮಸ್ಯೆಗಳು ನಮಗೆ ಸಮಸ್ಯೆಗಳಾಗಿ ಕಾಡೋದಿಲ್ಲ. ನಮ್ದು ಒಂದೇ ಗುರಿ ಇದೆ, ಏನಂದ್ರೆ 25ನೇ ತಾರೀಕಿಗೆ ಬೈ ಹುಕ್ ಆರ್ ಬೈ ಕ್ರೂಕ್ ಏನಾಗ್ತದೆ ನಮಗೆ ಗೊತ್ತಿಲ್ಲ, ಆದ್ರೆ ನಾವು ಬೆಂಗಳೂರಿನಲ್ಲಿ ಇರ್ತೇವೆ. ಮತ್ತೆ ನಾವು ನಮ್ಮ ಹಕ್ಕಿಗಾಗಿ ಏನು ಮಾಡ್ಲಿಕ್ಕೂ ಸಹ ತಯಾರಿರ್ತೇವೆ ಅಂತಕ್ಕಂಥ ಗಟ್ಟಿಯಾದ ಸಂದೇಶವನ್ನ ಅವತ್ತು ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಮೊನ್ನೆ ಗುಲ್ಬರ್ಗಕ್ಕೆ ಹೋಗಿದ್ವಿ. ಆ ಗುಲ್ಬರ್ಗಕ್ಕೆ ಹೋಗಿರೋ ಸಂದರ್ಭದಲ್ಲಿ ಅಲ್ಲಿ ಅದೇ ಮೀಟಿಂಗ್ ನಡೆದಿತ್ತು ಐವಾನ್ ಶಾಹಿಯಲ್ಲಿ. ಆ ಗುಲ್ಬರ್ಗದ ಎಲ್ಲ ಸಂಘಟನೆಗಳ ನಾಯಕರು ಅದೇ ಒಂದು ದೊಡ್ಡ ಸಭೆಯನ್ನ ಇಟ್ಕೊಂಡಿದ್ರು. ಅಲ್ಲೂ ಸಹ ಅವರು ಅದೇ ನಿರ್ಣಯವನ್ನ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲ ಏನ್ ಅನಾನುಕೂಲಗಳಿವೆ, ಆದ್ರೆ ಗುಲ್ಬರ್ಗ ಜಿಲ್ಲೆಯಿಂದ 10,000 ಜನರನ್ನ ನಾವು ಕರೆದುಕೊಳ್ಳೋ ಹೋಗೋ ಸಂಕಲ್ಪವನ್ನ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಆ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಸಹ ಈಗೆಲ್ಲರೂ ಈಗಾಗಲೇ ಯಾವ ರೀತಿಯಾಗಿ ನಾವು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ, ಬೈ ಹುಕ್ ಆರ್ ಬೈ ಕ್ರೂಕ್ ನಾವು ಅವತ್ತಿನ ದಿವಸ ದೊಡ್ಡ ಸಂಖ್ಯೆ ಬೀದರ್ ಜಿಲ್ಲೆಯಿಂದ ಹೋಗಲೇಬೇಕು ಅಂತಕ್ಕಂಥ ಏನ್ ಸಂಕಲ್ಪ ಮಾಡಿದ್ದಾರೆ, ಆ ಸಂಕಲ್ಪ ಈಡೇರುವಲ್ಲಿ ನಮ್ಮ ಕೈಲಾದಷ್ಟು ನಾವೇನು ಮಾಡಬಹುದು. ಅದು ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅನ್ನೋ ರೀತಿಯಲ್ಲಿ ನಾವು ವೈಯಕ್ತಿಕವಾಗಿ ನಮ್ಮ ಕೈಯಿಂದ ಆದಷ್ಟು ಸಹಾಯವನ್ನ ಮಾಡೋದ್ರ ಮುಖಾಂತರ ಆ ಹೋರಾಟದಲ್ಲಿ ನಾವು ಗೆದ್ದೇ ಗೆದ್ದಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಸಮಾಜಕ್ಕೆ ಬರುವ ಪೀಳಿಗೆಗೆ ಅನ್ಯಾಯವಾಗದ ರೀತಿಯಲ್ಲಿ ನಾವು ನಮ್ಮ ಹೋರಾಟವನ್ನ ಮಾಡ್ತೇವೆ. ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ಇಂಥ ದೊಡ್ಡ ಸಂಖ್ಯೆ ಜಮಾವಣೆ ಆಗಬೇಕು. ಆಲ್ಮೋಸ್ಟ್ ಯಾವ ಕಾರ್ನರ್ ನೂಕ್ ಆಫ್ ಕಾರ್ನರ್ ಬೆಂಗಳೂರಿನ ಯಾವ ದಿಕ್ಕಿನಲ್ಲಿ ಹೋದ್ರೂ ಸಹಿತ ಈ ಒಂದು ಬಲಗೈ ಸಮುದಾಯದ ಸಂಖ್ಯೆ ಕಾಣಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ನಾವು ನೀವು ಅಲ್ಲಿ ಹೋಗೋಣ. ಎಲ್ಲ ಅನಾನುಕೂಲತೆಗಳನ್ನ ಮೀರಿ ನಾವು ಜಯವನ್ನ ಗಳಿಸೋಣ. ಬಾಬಾ ಸಾಹೇಬರು ಯಾವುದೇ ಒಂದು ಜಾತಿಗೆ ಕುಲಕ್ಕೆ ಆಗಿ ರಿಸರ್ವೇಶನ್ ಕೊಡಲಿಲ್ಲ. ಆದ್ರೆ ಬಾಬಾ ಸಾಹೇಬ್ರ ಈ ಒಂದು ಜನಾಂಗವನ್ನ ಇವತ್ತಿಗೂ ಸಹಿತ ನಾವು ಯಾರ ಮೇಲೆ ಅನ್ಯಾಯ ಮಾಡಬಾರದು ಅಂತಕ್ಕಂಥ ಮನಸ್ಥಿತಿಯವರೇ ಆಗಿದ್ದೇವೆ. ಆದರೂ ಸಹಿತ ಇಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಕ್ಕಾಗಿ ಅನಿವಾರ್ಯವಾಗಿ ಇಂಥ ದೊಡ್ಡ ಹೋರಾಟದಲ್ಲಿ ನಾವು ನೀವೆಲ್ಲರೂ ಎಲ್ಲವನ್ನ ಮರೆತು ಅವತ್ತು ಅಲ್ಲಿ ಭಾಗಿಯಾಗಲೇಬೇಕು. ಪ್ರತಿಯೊಂದು ಮನೆಯಿಂದ ಒಬ್ಬರಾದರೂ ಬೆಂಗಳೂರಿಗೆ ಬರಲೇಬೇಕು ಅಂತಕ್ಕಂಥ ಏನು ಕರೆ ಕೊಟ್ಟಿದ್ದಾರೆ, ಆ ಕರೆಗೆ ನಾವು ನೀವೆಲ್ಲರೂ ಟೊಂಕ ಕಟ್ಟಿ ನಿಲ್ಲೋಣ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರೂ ಬರಲೇಬೇಕು ಅಂತಕ್ಕಂಥ ಒಂದು ಗಟ್ಟಿ ಮನಸ್ಥಿತಿಯೊಂದಿಗೆ ಅಲ್ಲಿಗೆ ಹೋಗೋಣ ಅಂತಕ್ಕಂಥ ಮಾತು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ಮುಖಾಂತರ ತಮ್ಮೆಲ್ಲ ಆಹ್ವಾನ ಪಟ್ಟರು ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ, ಇವತ್ತು ಈ 25ನೇ ತಾರೀಕಿನ ಮಹಾಯುದ್ಧ ನಡೀತಾ ಇದೆ. ವಿರೋಧ ಮಾಡಿಲ್ಲ, ಅದರ ವಿರೋಧ ಮಾಡಲಿಲ್ಲ, ನಾವು ಸುಮ್ಮನಿದ್ದೀವಿ ಅಂದ್ರೆ ಹೋರಾಟಕ್ಕೆ ಬೆಂಬಲ ಇದ್ದಂಗಿತ್ತು ನಾವು. ಆದರೆ ಇವತ್ತು ಅದು ಅತಿ ಮೀರಿ ನಮ್ಮ ನಾಯಕರುಗಳಿಗೆ ನಮ್ಮ ಮಂತ್ರಿಗಳಿಗೆ ಮಾತಾಡೋದು ನಮಗೆ ಸಹಿಸ್ಕೊಳ್ಳೋಕೆ ಆಯ್ತಲ್ಲ.
ಆದರೆ ಇವತ್ತು ಅನಿವಾರ್ಯತೆ ಬಂದಿದೆ, ನಾವು ಶಕ್ತಿ ಪ್ರದರ್ಶನ ಮಾಡಲೇಬೇಕಾಗ್ತದೆ. ಇವತ್ತು ಬಸ್ಸಿನ ವ್ಯವಸ್ಥೆ ಅವ 20 ವರ್ಷ ಕೆಳಗೆ ನಾವು ಬೆಂಗಳೂರು ಚಲೋ ಅಂದ್ರೆ ನಾವು ಬೀದರಿಂದ ರೊಟ್ಟಿ 3 ದಿನ ಹೋಗೋದು ಬರೋದು ರೊಟ್ಟಿ ಕಟ್ಕೊತಿದ್ವಿ. ನಾವು ಕಟ್ಕೊಂಡು ಟ್ರೇನ್ದಾಗ ಪರಳಿ ಬಾರಾಕ್ ಬರ್ತಿತ್ತು, ಅದು ಹೋಗಿ ವಿಕಾರಾಬಾದಾಗ ಇಳಿತಿತ್ತು. ವಿಕಾರಾಬಾದಾಗ 1 ಗಂಟೆ ಬಿಟ್ಟು ಬರ್ತಿತ್ತು ಹೈದರಾಬಾದಿಂದ. ಅಲ್ಲಿ ಉಣ್ತಿದ್ದೆವು, ಅಲ್ಲಿ ಉಂಡು ರೊಟ್ಟಿ ಮತ್ತೆ ಅಲ್ಲಿ ರೊಟ್ಟಿ ಕಟ್ಕೊಂಡು ಮತ್ತೆ ಬೆಂಗಳೂರು ಹೋಗ್ತಿದ್ದೆವು. ಮತ್ತೆ ಅಲ್ಲಿಂದ ಬಿಟ್ಟಿನಾಗ ಅಲ್ಲಿಂದ ಬೀದರ್ ಬರಕ್ಕೆ ಚಾರ್ಜ್ ಬರ್ತದೆ. ಅದು ನಾವು ಊಟ ಅದನ್ನ ಇಲ್ಲ ಕೇಳಿಲ್ಲ, ಊಟ ಯಾರು ಮಾಡಿಸ್ತಾರೆ ಕೇಳಿಲ್ಲ, ಊಟ ಸಿಗ್ತದಿಲ್ಲ ಅಂತ ಕೇಳಿಲ್ಲ. ನಮ್ಮ ಲಕ್ಷ್ಯ ಬೆಂಗಳೂರಿಗೆ ಹೋಗ್ಬೇಕು, ಹೋರಾಟ ಮಾಡ್ಬೇಕು ಅಂಬೋದೇ ನಮ್ಮ ಲಕ್ಷ್ಯ. ಆದ್ರೆ ಇವತ್ತು ಅದೆಲ್ಲ ಸುವಿಧೆ ಇದೆ. ಅದು ನಮ್ಗೆ ನಾಷ್ಟ ಬೇಕು, ಊಟ ಬೇಕಂದ್ರೆ ನಾವು ಇವತ್ತು ಸೇನಾಪತಿಗಳು ಯುದ್ಧಕ್ಕೆ ಹೋಗ್ಬೇಕಂದ್ರೆ ಗೆದ್ದಬೇಕಾಗ್ಯದ. ನಾವು ಊಟ ಉಪಚಾರ ಲೆಕ್ಕ ಹಾಕೋದು ಹೇಳಕ್ ಹೋದೇವು ಅಂದ್ರೆ ನಮ್ಗೆ ಸೈನ್ಯ ಹರಸ್ತು. ಅದಕ್ಕೆ ದಯಮಾಡಿ ಎಲ್ಲರೂ ಬರೋರಿ ಎಲ್ಲರೂ ಕ್ಲಿಯರ್ ಆಗಿ ಹೇಳ್ರಿ, ನೀವು ನಿಮ್ಮ ಊಟ ಕಟ್ಕೋರಿ. ಯಾಕಂದ್ರೆ ರೊಟ್ಟಿ 2 ದಿನ ಇರ್ತಾವ, ಬೆಂಗಳೂರಿಗೆ ಹೋಯ್ದು ಬರೋಸನ ಇರ್ತಾವ. ಅವ್ರವ್ರ ರೊಟ್ಟಿ ಮಧ್ಯದಾಗ ಎಲ್ ಬಿ ವ್ಯವಸ್ಥೆ ಇತ್ತು. ನಮ್ಮ ವಿನೋದ್ ಅಪ್ಪಿಯವ್ರು ಹೇಳಿದಾರೆ, ನಮ್ಮ ಮಧ್ಯದಾಗ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾರೆ. ಅವ್ರಿಗೆ ಧನ್ಯವಾದ. ಯಾಕಂದ್ರೆ ಎಲ್ಲಿ ಮಾಡಬೇಕು, ಎಲ್ಲ ಗಾಡಿಗಳು ಎಟ್ ಟೈಮ್ ಎಲ್ಲಿ ಸೇರ್ತಾವ ಅಂತಕ್ಕಂಥದ್ದು ಕೂಡ ಪ್ಲಾನ್ ಮಾಡಬೇಕಾಯ್ತು. ಈಗ ಅವರು ಬೇದವರು ಸೇರ್ಕೊಂಡು ಇನ್ನೊಂದು ಸಾರಿ ಮಾತಾಡಿ ಆ ಬಸ್ಸಿನ ಮುಖಂಡರಿಗೆ ಎಲ್ಲರಿಗೆ ಒಂದ್ಸರಿ ಮೆಸೇಜ್ ಮಾಡ್ತೀವಿ, ಇಷ್ಟು ಗಂಟೆಗೆ ಇಲ್ಲಿ ಬರ್ಬೇಕಂತೇಳಿ. ಬೀದರ್ ಜಿಲ್ಲೆಯಲ್ಲಿ ಬಸ್ಗಳು, ನಮ್ಮ ಬೀದರ್ ಸಿಟಿಯ ಎಲ್ಲಿ ಬರತಕ್ಕಂಥ ಬಸ್ ತಾಲೂಕದು ದಕ್ಷಿಣದು ನಾವು ಅಂಬೇಡ್ಕರ್ ಸರ್ಕಲ್ ಹತ್ರ ಸೇರೋದು 2 ಗಂಟೆಗೆ ಎಕ್ಸಾಕ್ಟ್. ಅವು ಎಷ್ಟು ಬರ್ತಾ 2 ಬರ್ತಾ 4 ಬರ್ತಾ 10 ಬರ್ತಾ ಅಂಬೇಡ್ಕರ್ ಚೌಕಲ್ಲಿ ಸೇರ. ಮತ್ತು ಇಡೀ ಜಿಲ್ಲಾ ಬಸ್ಗಳು ಹುಮನಾಬಾದ್ ಮೇಲೆ ಗುಲ್ಬರ್ಗ ರೋಡ್ದ ಆ ಗುಲ್ಬರ್ಗ ರೋಡಿಗೆ ಸೇರ್ಬೇಕೆಲ್ವ, ಎಲ್ಲರಲ್ಲಿ ಸೇರ್ಬೇಕು. ನಾವು ಬಿಡೋ ಮುಂದೆ ಎಲ್ಲರಿಗೂ ಒಂದ್ಸರಿ ಮಾತಾಡ್ಕೊಂಡು ಬಿಟ್ಟಾಗ ಸ್ವಲ್ಪ ಒಂದೇ ಸಾರಿ ನಾವು ಬೀದರ್ ಜಿಲ್ಲೆಯಿಂದ ಎಷ್ಟು ಹೋಯ್ತೇವೆ ಒಂದೇ ಸಾರಿ ಹೋದಾಗ ಅಲ್ಲಿ ಊಟದ ಅನುಕೂಲ ಭೀ ಆಗ್ತದೆ, ಇರೋ ಅನುಕೂಲ ಭೀ ಆಗ್ತದೆ. ಅದಕ್ಕೂ ಯಾವುದೂ ಅಸ್ತವ್ಯಸ್ತ ಆಗಲ್ಲ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಇವತ್ತು ನಮ್ಮ ಮೊನ್ನೆ ಪತ್ರಿಕೆ ಮೆಸೇಜ್ಗೆ ಎಲ್ಲರೂ ಹೇಳಿದೆವು, ನಿಮ್ಮ ಸಂಘಟನೆ ಯಾರ್ಯಾರು ಸಾಧ್ಯ ಆಗ್ತದೆ ಎಲ್ಲರೂ ಬರೀ. ಯಾಕಂದ್ರೆ ಒಂದು ಸಂಘಟನೆ ಕೆಲಸ ಅಲ್ಲ, ಇದು ಮಹಾ ಸಮುದಾಯ ಕೆಲಸ ಅದು. ಅದು ಯಾವ ಸಂಘಟನೆ, ಆ DSS ಇದು ಏನೇ ಹೇಳಿದ್ರು ಎಲ್ಲರೂ ಕಲ್ತು ಹೋರಾಟ ಮಾಡಬೇಕಾಗ್ಯದ, ನಮ್ಮ ಹಕ್ಕನ್ನು ಪಡಿಬೇಕಾಗ್ಯದ. ಅದಕ್ಕೆ ದಯಮಾಡಿ ಇವತ್ತು ಒಂದು ಹುಚ್ಚ ಒಳ್ಳೆ ಅವ್ರಿಗೆ ಉತ್ತರ ಭೀ ಕೊಡ್ಬೇಕಾಗ್ಯದ. ಅದಕ್ಕೆ ದಯಮಾಡಿ ಇವತ್ತೆಲ್ಲ ನಮ್ಮದು ತ್ಯಾಗಿಯವ್ರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ತ್ಯಾಗದ ಏನೇನದ ಫಲ ಅಂತ ಇವತ್ತು ಹೇಳಿದ್ರು ನಮಗೆ. ನೀವೆಲ್ಲರೂ ಕೇಳಿರಿ. ಹೋರಾಟಕ್ಕೆ ಸಾವಿರಾರು ನದಿಗಳು ಒಂದು ಕಡೆ ಸಾಗರ ಸೇರಿದಾಗ ದೊಡ್ಡ ಹೋರಾಟ ಆಗ್ತದ. ಅದಕ್ಕೆ ನಾವೆಲ್ಲರೂ ವ್ಯಕ್ತಿಗತ ಇವತ್ತು ಯಾರು ಟಿಕೆಟ್ ನಮಗೂ ಗೊತ್ತಿದೆ, ನಾವೆಲ್ಲರೂ ಟಿಕೆಟ್ ಮಾಡ್ಕೊಂಡಿದ್ದೇವೆ, ನಮ್ಗೆ ಗೊತ್ತಿದ್ದಿಲ್ಲ, ನಮ್ಗೆ ಹೋಗೋದು ಅಷ್ಟೇ ಇತ್ತು. ಅದು ಇಷ್ಟು ದೊಡ್ಡದು ಚಾಲೆಂಜಿಂಗ್ ಆಗ್ತದೆ ಅಂತ ನಾವೆಲ್ಲ ಚಾಲೆಂಜ್ ತಗೊಂಡೆವು. ಎಷ್ಟು ಜನ ಬಸ್ಸಿಗೆ ಬರ್ತಾರೆ ಅಷ್ಟು ಜನ ಬರಲಿ, ಟ್ರೈನ್ಗೆ ಎಷ್ಟು ಜನ ಬರ್ತಾರೆ ಬರಲಿ, ಅವ್ರ ಇಂಡಿವಿಜುವಲ್ ಗಾಡಿ ಕಟ್ಕೊಂಡು ಬರ್ತಾರೆ ಬರಲಿ, ಒಟ್ಟು ನಮ್ಮ ಸಂಖ್ಯೆ ಬಲ ಹೆಚ್ಚಾಗಲಿ ಅಂತಕ್ಕಂಥದ್ದು ನಮ್ದು ಒಂದೇ ಉದ್ದೇಶ. ಅದಕ್ಕೆ ದಯಮಾಡಿ ಇವತ್ತೆಲ್ಲರೂ ಬಂದಂಥ ತಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ, ಇವತ್ತು ನಮಗೆಲ್ಲ ಯಾರ್ಯಾರು ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೊಂದು ಮುಖಂಡ ಮಾಡ್ತಾರೆ. ಆ ಗಾಡಿ ನಿಮ್ಮ ವ್ಯವಸ್ಥೆ ಒಯ್ಯತ್ತದು ನಿಮ್ಮ ಕೆಲಸ ಇರ್ತದೆ. ಅದಕ್ಕೆ ಗಾಡಿಗೆ ಏನು ನೀರು, ಒಳಗೆ ನೀರಿನ ಬಾಟಲು ಗೀಟಲು ಹಾಕೊಂಬರ್ರಿ. ಯಾರ್ಯಾರು ದಾನಿಗಳು ಇದ್ದೀರಿ ಒಂದೊಂದು ಗಾಡಿಗೆ ಒಂದು ಹೋಗೋ ಬರೋ ನೀರಿನ ವ್ಯವಸ್ಥೆ ಮಾಡಿರಿ. ಯಾರು ಏನೇನು ಕೊಡಿರ್ತೀರಿ. ಆಮೇಲೆ 5,000 ಕರಪತ್ರಗಳು ಬಂದವ. ಈ ಕರಪತ್ರಗಳು ಎಲ್ಲ ತಾಲೂಕಕ್ಕೆ ಯಾರು ನಿಮ್ಮ ಸಂಪರ್ಕ ಎಲ್ಲ ತಾಲೂಕಕ್ಕೆ ಎಲ್ಲರಿಗೆ ಕೊಡ್ರಿ. ಈ ಇದು ಎಲ್ಲ ತಾಲೂಕಕ್ಕೆ ಕಳ್ಸೋಂಥ ಪ್ರಯತ್ನ ಕೂಡ ಮಾಡ್ಯಾರ. ಇವತ್ತು ಯಾವ ತಾಲೂಕು ಅವರ ತಾಲೂಕದು ಬಾಲ್ಕಿ ಯಾರು ಬಂದಿರೋ ಅವ್ರೆಲ್ಲ ತೊಗೊಂಡ್ರಿ, ಇಲ್ಲಾಂದ್ರೆ ಅವ್ರಿಗೆ ಕರೆಸಿ ನಾವು ಉಳಿದವ್ರಿಗೆ ಎಲ್ಲ ಕೊಡ್ತೀವಿ. ಅದಕ್ಕೆ ದಯಮಾಡಿ ನಾವು ಎಲ್ಲರೂ ಒಂದು ದಿನ ನಮ್ಮ ಮನೆಯಿಂದ ಪ್ರತಿಯೊಬ್ಬರು ಬಂದಂಗೆ ಎಲ್ಲರೂ ಹೋಗಿ ಶಕ್ತಿ ಪ್ರದರ್ಶನ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ. ಏನು ವರದಿ ಅವೈಜ್ಞಾನಿಕ ವರದಿ ಏನದಲ್ಲ, ಈ ವರದಿಗೆ ನಾವು ಬಹಿಷ್ಕಾರ ಹಾಕ್ತಿದ್ದೀವಿ. ಮೊದಲು ಹಿಡಿದೇ ಬೀದರ್ಲಿಂದೇ ಚಾಲು ಆಗಿದೆ ಇದು. ಈ ವರದಿ ಸರಿ ಇಲ್ಲ ಅಂತಕ್ಕಂಥದ್ದು ನಾವು ಇವತ್ತು ಅವತ್ತಿನ ಮಾತಾಡ್ತಿದ್ದೀವಿ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಅವತ್ತು ಸರಿಯಾಗಿ ಸಮಯಕ್ಕೆ ಬರಬೇಕು. ಯಾಕಂದ್ರೆ 2 ಗಂಟೆಗೆ ಅಂದ್ರೆ 2 ಗಂಟೆಗೆ ಸರಿಯಾಗಿ ಬಿಡ್ಬೇಕು ನಾವು. ಅಲ್ಲಿ ಮಧ್ಯದಾಗ ಏನಾಯ್ತು, ದಾರಿದಾಗ ಬ್ರೇಕರ್ಗಳು ಜಾಸ್ತಿ ಅವ, ಟೈಮ್ ಹಿಡಿತದೆ ಗಾಡಿಗಳು, ಬ್ರೇಕರ್ಗಳು ಭಾಳ ಅದ. ದಯಮಾಡಿ ಸರಿಯಾಗಿ ಟೈಮಿಗೆ ಬಿಟ್ಟು ಸರಿಯಾಗಿ ಅಲ್ಲಿ ಹೋಗ್ಲಿಕ್ಕಾಗ್ತದೆ. ಮುಂದಿನ ವ್ಯವಸ್ಥೆ ತುಮಕೂರು ಹತ್ರ ಏನಾದರೂ ಅಲ್ಲಿ ವ್ಯವಸ್ಥೆ ಮಾಡಿ ಸ್ನಾನ ಮಾಡ್ಕೊಂಡು ಹೋಗ್ಲಿಕ್ಕೆ ಅದು ಕೂಡ ವ್ಯವಸ್ಥೆ ನಡೀತಾ ಇದೆ. ದಯಮಾಡಿ ಹೆಚ್ಚು ಹೆಂಗಿದ್ದಾರೆ ತಗೋರಿ, ವಯಸ್ಸಾದವ್ರಿಗೆ ತಗೋಬೇಡ್ರಿ, ಹೆಣ್ಮಕ್ಳಿಗೆ ವಯಸ್ಸಾದವ್ರಿಗೆ ತಗೋಬೇಡ್ರಿ. ಯಾಕಂದ್ರೆ ಅವರಿಗೆ ಸೋರ್ಸ್ಲಿಕ್ಕೆ ಸಮಸ್ಯೆ ಆಗ್ತದೆ. ವಯಸ್ಸಾದವ್ರಿಗೆ ಬೇಡ. ಎಷ್ಟು ಯೂತ್ಗಳು ಹೆಂಗಿರ್ತಕ್ಕಂಥ ಓಡಾಡ್ತಕ್ಕಂಥವ್ರು ಕಟ್ಟುಮುಟ್ಟಿದ್ದವ್ರಿಗೆ ತಗೊಂಡ್ರೆ ಸ್ವಲ್ಪ ಟ್ರಾವೆಲ್ದಾಗ ಜರ ಅನುಕೂಲ ಆಯ್ತದೆ ಅಂತ ಹೇಳ್ತಾ ನನಗೆ ಈ ಸಭೆ ಅಧ್ಯಕ್ಷ ವಹಿಸ್ಲಿಕ್ಕೆ ಮಾತಾಡೋಕೆ ಅನುಕೂಲ ಮಾಡಿಕೊಟ್ಟಂತ ನಮ್ಗೆಲ್ಲರೂ ಒಂದಿವ್ಸ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಈ ಕರಪತ್ರ ಇದೆ ಆಲ್ರೆಡಿ. ಈಗ ಅದು ಊಟದ ವ್ಯವಸ್ಥೆ ಗುಲ್ಬರ್ಗ ಆ ಕಡೆ ಮುಂದೆ ವಿಜಾಪುರದ ಏನು ಸುತ್ತಮುತ್ತ ಏನು ಆಗ್ತದಲ್ಲ, ಅದಕ್ಕೆ ಸಂಪೂರ್ಣ ಊಟದ ವ್ಯವಸ್ಥೆ ನಮ್ಮದೊಂದು ಟೀಮ್ ಇದೆ, ನಾವು ಮಾಡ್ತೀವಿ ಊಟದ ವ್ಯವಸ್ಥೆ ಕೂಡ. ಅನ್ನ ಸಾಂಬಾರಾಗಿ ಇದು ಮಾಡಿ ನಾವು ಸೆಟಪ್ ಮಾಡಿಕೊಡ್ತೇವೆ. ಅಲ್ಲಿ ಎಲ್ಲ ಹೋಗಿ ಮಧ್ಯದಾಗ 24ನೇ ತಾರೀಕಿಗೆ ಸಾಯಂಕಾಲ 6 ರಿಂದ 9 ಗಂಟೆ ಒಳಗೆ ನೈಟ್ ಊಟ ನಾವು ವ್ಯವಸ್ಥೆ ಮಾಡ್ತೀವಿ ನಮ್ಮ ಕಡೆಯಿಂದ.
ಊಟ ಹೆಂಗೆ ಅವ್ರ ವಸತಿ ಹೆಂಗೆ ಮತ್ತು ಸ್ನಾನ ಮಾಡೋದು ಹೇಗೆ ಅದೆಲ್ಲ ವ್ಯವಸ್ಥೆ ಹೆಂಗೆ ಸ್ವಲ್ಪ ಡೀಟೇಲ್ಸ್ ಆಗಿ सुनील लिट्टूरे, प्रफुल्ल, राजकुमार ज्योति, सुरेश मोरे, संजू सागर, सुरेश जुर्गकर, रमेश पासवान. ಬರ್ಕಲ್ಲಿ ನಿನ್ನ ಫೋನ್ ಮಾಡಿದ್ರೆ ಅಣ್ಣವರು ಬರ್ಕಲ್ಕಿದ್ದಿಲ್ಲ ಬಸವಣ್ಣ ಅಣ್ಣವರು ಮತ್ತು ನಮ್ಮ ಮಗಳಪ್ಪ ಮಾಳ್ಗೆವ ನೋಡಿ ಹಿಂಗೆ ಇವಾಗ ಕಾರ್ಯಕ್ರಮ ಅದ ಮತ್ತು ಹೆಂಗೆ ಮಾಡ್ತೀರಿ ಅಂದಾಗ ಆ ಫೋನಿನ ಮುಖಾಂತರ ನಾನು ಒಂದು ಗಾಡಿ ಇದು ಮಾಡಿದ್ವಿ ಬಸ್ಸಿನ ವ್ಯವಸ್ಥೆ ದೀಪಕ್ ಮಾಳ್ಗೆ ಮರ್ಕಲ್ಲು ಹೆಚ್ಚಿಗೆ ಗುರ್ತಿಸ್ಕೊಂಡಿಲ್ಲ ಎದುರಾಗ ಸಂಘಟನೆದಾಗ ಇಂಟ್ರೆಸ್ಟ್ ಇದೆ ನನಗೆ ಬಟ್ ಗುರ್ತಿಸ್ಕೊಂಡಿಲ್ಲ ಹಾಂ ಏನು ನಿನ್ನ ಪಾಸ್ವನ್ನ ಅಣ್ಣವ್ರು ನನಗೆ ಫೋನ್ ಮುಖಾಂತರ ತಿಳಿಸಿದ್ರು ಸರ್ ವಿಷಯ ಹಿಂಗೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವ್ರ ನೇತೃತ್ವದ ಕಾರ್ಯಕ್ರಮ ಅದ ಏನದ ಅಂತಂದ್ರೆ ಬಸ್ಸಿನ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಹೋಗೋ ವ್ಯವಸ್ಥೆ ಇದೆ ಮತ್ತು ಅದಕ್ಕೊಂದು ನಿಮ್ಮದು ಗ್ರಾಮ ಇಲ್ಲಿಂದ ಒಂದು ಬಸ್ಸಿನ ವ್ಯವಸ್ಥೆ ಮಾಡ್ತೀರ ದೀಪಕ್ ಮಾಳ್ಗೆ ಅವ್ರು ಅಂದ್ರೆ ಆಯ್ತಣ್ಣ ನಾ ಬರ್ತೀನಿ ಒಂದು ಗಾಡಿ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿರ್ತಾರೆ ಈಗೇನದ ನೋಡು ಅದು ನಂದು ನೀರಿನ ವ್ಯವಸ್ಥೆ ಅದು ನನ್ನ ಸ್ವಂತ ದುಡ್ಡಿನಾಗ ಏನದ ನಾನು ಮಾಡ್ತೀನಿ ನೀರಿನ ಸಿಕಂದ್ರಪುರದು ನನ್ನ ಅನಿಸಿಕೆ ಏನದ ಅಂದ್ರೆ ಈಗ 24ನೇ ತಾರೀಕು ಎಲ್ಲ ಹಳ್ಳಿಯಿಂದ ಬಸ್ಗಳು ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅನಿಲ್ ಬ್ರದರ್ ಸರ್ ಆಮೇಲೆ ಪಾಸ್ವಾನ್ ಸರ್ ಸೊ ಆ ಜವಾಬ್ದಾರಿ ಕಟ್ಟುನಿಟ್ಟಾಗಿ ನಾವು ಪಾಲಿಸ್ಕೊಂಡು ಆಮೇಲೆ ನನ್ನ ಅನಿಸಿಕೆ ಇದೆ ಬಸ್ಸಿಗೆ ಏನಾದರೂ ಅಡ್ಡ ಹಾದಿಯಲ್ಲಿ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಪರಿಹಾರ ಹೇಗೆ ಹುಡುಕೋದು ಅನ್ನೋಕ್ಕಂಥದ್ದು ಯಾಕಂದ್ರೆ ಮಷಿನರಿ ಇರ್ತದ ಅದ್ರ ಸಲುವಾಗಿ ಆ ನಿಟ್ಟಿನಲ್ಲಿ ಅದಕ್ಕೆ ಸೊಲ್ಯೂಷನ್ ಹೆಂಗೆ ಹುಡ್ಕೋಬೇಕು ಅನ್ನೋಕ್ಕಂಥದ್ದು ಒಂದು ನನ್ನ ಅನಿಸಿಕೆ ಇದೆ ಸರ್ ಇದು ಅಷ್ಟೇ ಜೈ ಭೀಮ್. ನಾನು ರಮೇಶ್ ಮಂದಕನಾಡಿ, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಜಿಲ್ಲಾ ಸಂಚಾಲಕರಿದ್ದಾರೆ. ಈಗಾಗಲೇ ನಿನ್ನೆ ನಮ್ಮ ಅನಿಲ್ ಕುಮಾರ್ ಬೆಲ್ದರ್ ಸರ್ ಮತ್ತು ರಮೇಶ್ ಡಾಪುಗಿ ಅವರು ಪಾಸ್ವಾನವರೆಲ್ಲರೂ ಸೇರಿ ನನಗೆ ಕರೆ ಮುಖಾಂತರ ಮಾತಾಡಿದರು. ನರಸಿಂಹ ಸಾಮ್ರಾಟ್ ಹೇಳಿದಂಗೆ ಎಲ್ಲ ಜಿಲ್ಲಾ ಸಂಚಾಲಕರು ಹಾಗೂ ಎಲ್ಲ ಜಿಲ್ಲಾ ಸಂಚಾಲಕರು ಅಂತ ಹೇಳ್ತಾರಲ್ಲ, ಹಾಗಾಗಿ ನನಗೂ ಕೂಡ ಒಂದು ಬಸ್ ಕೊಡು ಅಂತ ನಿನ್ನೆ ಹೇಳಿದ್ದೀನಿ. ನಮ್ಮ ಕಡೆಯಿಂದ ಒಂದು ಜಿಲ್ಲಾ ಸಂಚಾಲಕರಿಗೆ ಒಂದು ಬಸ್ ತರ್ತಾ ಇದ್ದೀನಿ. ಅದೇ ರೀತಿ ಅಣ್ಣವ್ರಿಗೆ ಕೇಳ್ಕೊಳ್ಳೋದೇನೆಂದರೆ, KSRTC ಬಸ್ ಮಾಡಿದಿರಿ ಮತ್ತು ಗೊತ್ತೇ ಸೇಮ್ ಡೇ ಏನೋ ರಿಟರ್ನ್ ಬರಬೇಕಂತ ಹೇಳ್ತಾ ಇದ್ರಿ. ಹಾಗಾಗಿ ಸ್ವಲ್ಪ ಟೈರ್ಡ್ ಆಗ್ತದೆ ಎಲ್ಲರಿಗೆ ಅಂತ ಒಂದು ದಿವಸ ಉಳ್ಕೊಂಡು ಮರು ದಿವಸ ಬಿಟ್ಟರು ಸರಿಯಾಗಿರ್ತದೆ ಅನ್ನೋದು ನನ್ನೊಂದು ಅಭಿಪ್ರಾಯ. ಜೈ ಭೀಮ್ ಅಂತ ನನಗೆ ಅಣ್ಣವರು ಜಸ್ಟ್ ಮಾರ್ನಿಂಗ್ ಹೇಳಿದ್ರು, ನಾ ಜನವರ ಸರ್ಕಾರಿ ನಮ್ಮ ಬಸ್ಸು ಅದಕ್ಕೇನದ ಊಟದ ವ್ಯವಸ್ಥೆ ಅಥವಾ ಮತ್ತು ಅವರದಿಂದ ಬರೋದು ಯಾವ ಬಸ್ಗಳು ಇದ್ರು ಒಂದು 2-3-4 ಬಸ್ ಇದ್ರೂ ಅದಕ್ಕೆ ನೀರು ಊಟ ಏನಾರ ಮಾಡಂದ್ರು ನಾವು ಮಾಡ್ತೀವಿ ಜನವರದಲ್ಲಿ. ಟೀಮ್ ಕಡೆಯಿಂದ ಒಂದು ಬಸ್ ಬರ್ಲತ್ತದ, ಅದ್ರ ಏನು ಭೀ ಊಟ ವ್ಯವಸ್ಥೆ ಏನು ಇರ್ತದೆ ನಾನು ನೋಡ್ಕೊತೇನೆ. ಜೈ 25ನೇ ತಾರೀಕಿಗೆ ಬಲಗಾಯ ಸಮುದಾಯದ ಒಂದು ಸಮ್ಮೇಳನವನ್ನು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರೇನೋ ಒಂದು ಬೃಹತ್ ಪ್ರತಿಭಟನೆಯೊಂದಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದರು. ನಮ್ಮ ಜಿಲ್ಲೆಯಲ್ಲಿ ಹಿರಿಯರೆಲ್ಲ ಅನಿಲ್ ಕುಮಾರ್ ಬೆಲ್ದಾರ್ ಅಣ್ಣವರಾಗಲಿ, ಬಾಬು ಪಾಸ್ವಾನ್ ಅಣ್ಣವರಾಗಲಿ, ಮತ್ತು ದೀನೆ ಅಣ್ಣವರಾಗಲಿ, ಮತ್ತು ದಾಪುಳ್ಗಿ ಅಣ್ಣವರಾಗಲಿ, ಇವರೆಲ್ಲರೂ ಏನೊಂದು ಮುಖಂಡ ಸ್ಥಾನ ಏನು ಒಂದು ವಹಿಸ್ಕೊಂಡಿದ್ದಾರೆ. ಅದಕ್ಕೆ ಈ ಭಾಳಷ್ಟು ಜನ ಕೆಲವೊಬ್ಬರೆಲ್ಲ ಟ್ರೈನಿಗೆ ಏನಪ್ಪ ಅಂದ್ರೆ ಆಲ್ರೆಡಿ ಟಿಕೆಟ್ ತಗೊಂಡಿದ್ದಾರೆ. ಇಲ್ಲಿ 200 ಜನರಿಗೆ ಬಸ್ಸಿಂದ ಏನೋ ಒಂದು ವ್ಯವಸ್ಥೆ ಆಗ್ಯದ, ಅದು ಭಾಳ ಒಳ್ಳೇದಾಗ್ಯದ ಅಂತಕ್ಕಂಥದ್ದು ಮಾತು ನಾವು ಇವತ್ತಲ್ಲಿ ಹೇಳಕ್ಕೆ ಬಯಸ್ತೀನಿ. ಬಟ್ ಈಗ ನಾವು ಎಲ್ಲರದು ಇದು ಜುಮೇದಾರಿ ಅದ, ನಾವು ಒಂದು ಜುಮೇದಾರಿ ತೊಗೊಂಡು ಆದಷ್ಟು ಜನರಿಗೆ ನಾವೇನಪ್ಪ ಅಂತಂದ್ರೆ ಬೆಂಗಳೂರಿಗೆ ಹೋಗಿ ನಮ್ಮದೊಂದು ಪ್ರದರ್ಶನ ಅಂದ್ರೆ ನಮ್ಮದೊಂದು ಶಕ್ತಿ ಅಂತಕ್ಕಂಥದ್ದು ತೋರ್ಸಾಗದು ಏನಾದರೂ ಸರ್ಕಾರ ಮೇಲೆ ಏನಪ್ಪ ಅಂದ್ರೆ ಒತ್ತಡ ಬಿದ್ದಾಗ ಮಾತ್ರ ಇದೇನು ನಾಗಮೋಹನ್ ದಾಸ್ ಅವ್ರದ್ದೇನು ವರದಿ ಅದ ಇದು ರದ್ದುಗೊಳಿಸ್ಲಿಕ್ಕೆ ಏನೋ ಸಾಧ್ಯ ಆಗ್ತಿದೇನೋ ಅಂತಕ್ಕಂಥದ್ದು ನಮ್ಮದೊಂದು ಅನಿಸಿಕೆ. ಅದಕ್ಕೆ ಆದಷ್ಟು ನಾವೆಲ್ಲರೂ ನಮ್ಮ ಒಂದು ಸ್ವಾಭಿಮಾನ ನಮ್ಮದೇ ನಾವೆಲ್ಲರೂ ಒಂದು ಕಿಚ್ಚನ್ನು ತೊಟ್ಟಿ ನಾವೇನಪ್ಪ ಅಂದ್ರೆ ಇದು ಭಾಳ ಒಂದು ಸಕ್ಸಸ್ಫುಲ್ ಆಗಿ ತೋರಿಸ್ಬೇಕು ಅಂತಕ್ಕಂಥದ್ದು ನಮ್ದೆಲ್ಲರದ್ದು ಒಂದು ಉದ್ದೇಶ ಇದೆ. ಮತ್ತು ಈಗಾಗಲೇ ನಮ್ಗೆ ನಿನ್ನ ಪಾಸ್ವಾನವರು ಹೇಳಿದ ಪ್ರಕಾರ ಮೇಲೆ, ದಿನೇಣ್ಣವರು ಹೇಳಿದ ಪ್ರಕಾರ ಮೇಲೆ ಒಂದು ಬಸ್ಸಿನ ವ್ಯವಸ್ಥೆ ಇದೆ ನಿಮ್ಮ ಕಡೆಯಿಂದ ಒಂದು ಬಸ್ ಅಂತ ಹೇಳಿದರು. ಬಟ್ ನನಗೆ ಆಯಾ ತಾಲೂಕುಗಳಿಗೆ ಕಳಿಸ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಎಲ್ಲರೂ ಅಂದ್ರೆ ಈ ಜಿಲ್ಲೆಯಲ್ಲಿಂದಾಗೆ ನಾ ಎಲ್ಲರೂ ಬಿಡಬೇಕಂತ ಏನೋ ಇತ್ತು. ನಾ ಆಲ್ರೆಡಿ ನಮ್ಮ ಔರ ತಾಲೂಕಾಗಲಿ, ಭಾಲ್ಕಿ ತಾಲೂಕಾಗಲಿ, ಮತ್ತು ಹುಮ್ನಾಬಾದು, ಬಸವ ಕಲ್ಯಾಣ ಕೆಲವು ತಾಲೂಕದಲ್ಲಿ ನಮ್ಮ ಏನು ಕಾರ್ಯಕರ್ತರಿದ್ದಾರೆ ಅವ್ರಿಗೆಲ್ಲರೂ ನಾ ಮಾತಾಡಿದ. ಈಗ ತಾಲೂಕಾ ಲೆವೆಲ್ದಾಗ ಅಲ್ಲಿಂದಲ್ಲೇ ಅವೇ ಬಸ್ಗಳಿಗೆ ವ್ಯವಸ್ಥೆ ಮಾಡಿ ಸಲ್ಲೇ ಕಳಿಸ್ರಿ ಅಂತಂದ್ರೆ ಓಕೆ. ಇಲ್ಲಿರೋದು ನನಗೊಂದು ಬಸ್ ಏನು ಕೊಟ್ಟಿದ್ರಿ, ಅದು ಇಲ್ಲಿಂದೇ ಬರಬೇಕು ಅಂತಂದ್ರೆ ಕೂಡ ಇಲ್ಲಿಂದೇ ಒಯ್ಲಿಕ್ಕೆ ನಮ್ಮ ಕಣಸಿಗೆ ಮಾತಾಡೀನಿ, ಆಲ್ರೆಡಿ ಬ್ಯಾಲಡಿಗೆ ಮಾತಾಡೀನಿ, ಜಾಂತಿಗೆ ಮಾತಾಡೀನಿ. ಬಟ್ ಅಲ್ಲೆಲ್ಲ ಈಗ ಆಲ್ರೆಡಿ ರಾಜ್ಕುಮಾರ್ ಮೋರೆ ಅವ್ರು ಲಿಸ್ಟ್ ತೊಗೊಂಡ್ರಂತ ಹುಡುಗರು ಬಲ್ಲೆಲ್ಲ
ಬಂತು ನಂಗೆ ರಿಪೋರ್ಟ್ ನಾವು ಮಾತಾಡ್ತಾರೆ. ಹಾಗೆ ಅವರ ತಾಲೂಕಲ್ಲೂ ಕೂಡ ಹುಡುಗರು ಬಲ್ಲ ಆಲ್ರೆಡಿ ಅವ್ರು ಲಿಸ್ಟ್ ಕಲೆಕ್ಟ್ ಮಾಡ್ತಿದಾರಂತ. ಅದಕ್ಕೆ ನನಗೆ ಹೇಳಿದ ಒಂದು ಜುಮ್ಮೆದಾರಿ ಏನಪ್ಪ ಅಂದ್ರೆ ನಾನು ವಹಿಸ್ಕೋತೀನಿ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ. ಮಾತಾಡೋಕ್ಕೆ ಅವಶ್ಯಕ ಮಾಡಿರ್ಬೇಕು ಎಲ್ಲರಿಗೂ ಚೈತಿ. ನಾವು ಕೂಡ ನಿನ್ನೆ ಅನಿಲ್ ಸರ್ ಮತ್ತು ಬಾಬ್ರಾ ಪಾಸಿ ಸರ್ ನೇತೃತ್ವದ ರಮೇಶ್ ಡಾಕ್ಟರ್ ನೇತೃತ್ವದಾಗ ಏನಾದ್ರು ಸಭೆ ನಡೀತು, ನಮ್ಗೆ ಕರೆದಿದ್ರು. ನಮ್ಮ ಸಂಘಟನೆ ವತಿಯಿಂದ ಕೂಡ ನಾವು ಸುಮಾರು ಇವತ್ತು ನಮ್ಮ ಚೌಳಿ ಗ್ರಾಮದೊಂದು, ಆಮೇಲೆ ಮರ್ಕಲ್ ಒಂದು, ನವಬಾದೊಂದು, ಒಂದು 3-4 ಬಸ್ಸಿನ ವ್ಯವಸ್ಥೆ ಕೂಡ ನಾವು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಹೋಗಿ ಬರೋಕ್ಕೆ ಹೆಂಗೂ ಹೋಗ್ತಾರೆ, ಬಸ್ ಅಂತೂ ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ಹೋಗೋಂಥ ಎಲ್ಲ ಜನಗಳಿಗೆ ಏನಪ್ಪ ಅಂದ್ರೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ಅವರಿಗೆ ಏನಾರ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಬಲಗೈ ಸಮುದಾಯದ ಮುಖಂಡರುಗಳಿಗೂ ಜೈ. ಸರ್ ಹೇಳ್ದಂಗೆ ಬಸ್ಸುಗಳು ಮೇಂಟೆನೆನ್ಸು ಮಾಡ್ತೇವೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ತಗೊಂಡು ಹೋಗಿ ಬರೀರಿ ಅಂತ ಹೇಳೋಂಥ ಸಂದರ್ಭದಲ್ಲಿ ನನಗೊಂದು ಪ್ರಶ್ನೆ ಮೂಡತ್ತದ. ಏನು ಅಂದ್ರೆ 12 ತಾರೀಕಿಗೆ ನಾವು ಇಲ್ಲಿ ಸಂಬಂಧಪಟ್ಟ ಒಂದು 10 ಜನಕ್ಕೆ ಟಿಕೆಟ್ ಮಾಡೋಂತ ಬಂದಿದ್ದೆವು. ಗುಲ್ಬರ್ಗ 4 ಟ್ರೈನ್ ನೋಡಿದೆವು, ಅಲ್ಲೂ ರಶ್ ಇತ್ತು. ಯಶವಂತಪುರ ಇತ್ತು, ಅಲ್ಲಿ ಭೀ ರಶ್ ಇತ್ತು. ಲಿಂಕ್ ಎಕ್ಸ್ಪ್ರೆಸ್ ಮಾಡಿದೆವು ನಾವು 10 ಟಿಕೆಟು. ಆದರೆ ಮುಂದೆ ವಿಚಾರ ಮಾಡಿದ್ರೆ ಇಲ್ಲಿ ಹುಮ್ನಾಬಾದ್ನವ್ರು ಭೀ ಅಂಗಡಿ ಮಂದಿ ಟಿಕೆಟ್ ಬುಕ್ ಮಾಡ್ಯಾರ. ಕೆಲವೊಂದು ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಕಾರ್ಯಕರ್ತರು ಟಿಕೆಟ್ ಬುಕ್ ಮಾಡ್ಯಾರೇನೋ ಅಂತ ನನಗೆ ಅನ್ನಿಸ್ತದ. ಸುಮ್ಮನೆ ಹೆಮ್ಮೆನಿಂದ ನಾ ಬಸ್ ತರ್ತಾ, 70 ಮಂದಿ ತರ್ತಾ, 60 ಮಂದಿ ತರ್ತಾ ಅಂತ ಕೆಲವೊಬ್ಬರು ಹೇಳ್ತಾರೆ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಇವ್ರೇನು ಇಂಡಿವಿಜುವಲ್ ಫಾಲೋಅಪ್ ಮಾಡ್ತಾರೆ. ಅದೇ ಇಲ್ಲಿ ಇರೋಂಥ ಎಲ್ಲ ಹಾಳು ಕಾರ್ಯಕರ್ತರಾದ. ಆದ್ರೆ ನಾನು ಒಂದು ಬಸ್ ಒಪ್ಕೊಂಡ ಅಂತ ಇಟ್ಕೋರಿ. ಆದರೆ ಚಿಂದಮಂದಿಗಿನಿಂದಾಗಲಿ, ಹುಮ್ನಾಬಾದ್ನಿಂದಾಗಲಿ, ಬೀದರ್ನಿಂದಾಗಲಿ 40 ಕ್ಯಾಂಡಿಡೇಟ್ಗಳಿಗೆ ನಾ ತರಬೇಕಂದ್ರೆ ನನಗೆ ಅಂಗಡಿ ವಜ್ಜೆ ಹೋಯ್ತದ. ನನ್ನ ವಿಚಾರ ಪ್ರಕಾರ ನಾಗೇನು 10 ಟಿಕೆಟ್ ಮಾಡೀನಿ, ಅದರಿಂದ ಸಂತೋಷಪಟ್ಟು ಅದನ್ನು ನಾವು ಫಾಲೋ ಮಾಡ್ತೀನಿ. ಇದು ನನ್ನ ಸಣ್ಣ ಅಭಿಪ್ರಾಯ ಅದ ಅಂತ ನಾನು ಹೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತು ಒಂದು 5 ಜನ ಆಲ್ರೆಡಿ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀವಿ. ಮತ್ತು ಜನ ಬರ್ತಾರೆ, 100% ಬರ್ತಾರೆ. ಬಟ್ ಅವ್ರವ್ರ ಅಭಿಪ್ರಾಯ ಏನೇನದ ಅವ್ರವ್ರು ಹೇಳ್ತಾರೆ. ಬಟ್ ಬಸ್ ಮಾಡ್ಲತ್ರಿ ಭಾಳ ಖುಷಿ ಬರ್ತದ. ಸ್ವಾಮಿಯವರು ಎಲ್ಲ ಮಾತಾಡ್ಯಾರ, ಅದರಿಂದ ಭಾಳ ಒಳ್ಳೇದಾಗ್ಲತ್ತದ ಸಮಾಜಕ್ಕೆ. ಬಟ್ ಅವ್ರಿಗೆ ವ್ಯವಸ್ಥೆನೂ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಅವರು ಅಲ್ಲಿ ಬೆಂಗಳೂರಿಗೆ ಹೋಯ್ತಿಕ್ಕಿ ಅವ್ರಿಗೆ ಸ್ನಾನ ಮಾಡಿ ಫ್ರೆಶ್ ಆಗ್ಲಕ್ರೆ ಬೇಕು. ಅದಿಷ್ಟು ಎಲ್ಲರೂ ವ್ಯವಸ್ಥೆ ಮಾಡಿಟ್ರೆ ಭಾಳ ಒಳ್ಳೇದೈತೆ. ಯಾಕಂದ್ರೆ ಹೆಣ್ಮಕ್ಳು ಬಂದು ಅಂತಂದ್ರೆ ಅವ್ರು ಸ್ನಾನಕ್ಕೆ ಅದಕ್ಕೆ ಏನರ ವ್ಯವಸ್ಥೆ ಇರ್ಬೋದು. ಗಂಡಸರು ಎಲ್ಲಿ ಭೀ ಮಾಡ್ಬೋದು, ಎಲ್ಲೋ ಹೋಗಿ ಯಾವ್ದಾರ ಒಂದು ಗುಡಿಯಾಗ ಹೋಗಿ ಮೈ ತೊಗೊಂಡು ಬರ್ಬೋದು. ಬಟ್ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ಲತ್ತದ. ಆ ಹೆಣ್ಮಕ್ಳಿಗೆ ಅಷ್ಟು ವ್ಯವಸ್ಥೆ ಮಾಡಿಕೊಡ್ರಿ, ಯಾರ್ಯಾಕೆ ಬರಲ್ಲ. ಒಂದು ಮುಂಜಾನೆ ಒಂದು ಟಿಫನ್ ವ್ಯವಸ್ಥೆ ಮಾಡಿರಿ, ಸಾಯಂಕಾಲ ಆಗಲ್ಯಾಕ ಬಿಡಲ್ಯಾಕ. ಮುಂಜಾನೆ ಯಾಕಂದ್ರೆ ಎಲ್ಲೋ ಒಂದು ಬೆಂಗಳೂರದಾಗ ಮಾಡಿದ್ರೆ ಅಸ್ತವ್ಯಸ್ತ ಇತ್ತು. ಬೆಂಗಳೂರು ಹೊರಗೆ ಬಿಫೋರ್ ಒಂದು 50-60 ಕಿಲೋಮೀಟ್ರ್ ಅಲ್ಲಿ ಎಲ್ಲೋ ಒಂದು ಟೆಂಟ್ ಹಾಕಿ ಅವ್ರಿಗೆ ಒಂದು ಊಟದ ವ್ಯವಸ್ಥೆ, ನಾಷ್ಟದ ವ್ಯವಸ್ಥೆ ಮಾಡಿಬಿಟ್ರೆ ಅವ್ರು ನಾಷ್ಟ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅಂತ ನಮ್ಮದೊಂದು ಅಭಿಪ್ರಾಯ ಅದ. ಅಷ್ಟು ಮಾತು ಹೇಳಿ ನಾವೇ ಧನ್ಯವಾದ. ಜೈ ಭೀಮ್.